ಇನ್ನು ಹಾಸನದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ರಾಜ್ಯ ಮಟ್ಟದಲ್ಲಿ. ಆದರೆ ಹಾಸನದಲ್ಲಿ ನೋ ಫೈಟ್, ಓನ್ಲಿ ಫ್ರೆಂಡ್ಸ್ ಅಷ್ಟೇನಾ ಅಂತ. ನನ್ನ ಸೋಲಿಗೆ ಕುಮಾರಸ್ವಾಮಿ ಕಾರಣ ಅಂತ ಪ್ರೀತಮ್ ಗೌಡರು ಹೇಳಿದರು. ಅದು ಇತಿಹಾಸ. ಈಗ ನಾವು ಸಹೋದರರು ಅಂತ HDK ತೇಪೆ ಹಚ್ಚೋ ಕೆಲಸ ಮಾಡಿದ್ರು. ನಮಗೆ ಸಂಘರ್ಷ ಬೇಡ, ನಮ್ಮ ವೈರಿ ಕಾಂಗ್ರೆಸ್ ಅಂತ HDK ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಮೈತ್ರಿ ಬಗ್ಗೆ ಅಪಸ್ವರ ಆಡೋರು ಇನ್ನು ಮುಂದೆ ಅದನ್ನು ಕಡಿಮೆ ಮಾಡ್ತಾರಾ ಇಲ್ವಾ ಅಂತಕ್ಕಂಥದ್ದು. ಪ್ರೀತಮ್ ಗೌಡರ ಲಕ್ಷಣ ನೋಡಿದ್ರೆ ಕಡಿಮೆ ಮಾಡೋ ಹಾಗೇನು ಕಂಡು ಬರಲ್ಲ. ಹೇಗೇನು ಹೈಕಮಾಂಡ್ ಕಡೆಯಿಂದನೇ ಅವ್ರಿಗೊಂದಷ್ಟು ಬುದ್ಧಿ ಮಾತು ಹೇಳಿಸ್ಬೇಕಾಗತ್ತೆ. ಪದೇ ಪದೇ ಪ್ರೀತಮ್ ಗೌಡರು ಹಾಸನ ಮಂಡ್ಯ ಬಿಜೆಪಿಗೆ ಬೇಕು ಬೇಕು. ಅವರು ನಮ್ಮ ಸ್ನೇಹಿತರೆ, ಅವ್ರನ್ನೇ ನಿಲ್ಲಿಸಬೇಕು ಅಂದ್ರೆ ನಿಲ್ಸೋಣ, ಬನ್ನಿ ಅವರೇ ನಿಲ್ಲಬೇಕು ಅನ್ನೋ ಆಸೆ ಇದೆ, ಚರ್ಚೆ ಮಾಡೋಣ. ಅವ್ರನ್ನೇ ನಿಲ್ಲಿಸಬೇಕು ಅಂತ ನಿಲ್ಸೋಣಂತೆ. ದ್ವೇಷ ನಾವು ಅವರು ಅಣ್ಣತಮ್ಮದ ಥರ ಹೋಗ್ಬೇಕಲ್ವಾ. ಪಾಪ ಯಾರ್ಯಾರೋ ಅವ್ರ ಮನಸ್ಸಿನ ಮೇಲೆ ಇನ್ನೂ ಅವ್ರಿಗೂ ಎಂಗೇಜು, ಪಾಪ ಮಾತನಾಡ್ತಾರೆ, ಮಾತಿನ ಬಿರುಸು. ಅವನೊಬ್ಬ ನಮ್ಮ ತಮ್ಮ ಅಲ್ವೇ, ಕೂತ್ ಸರ್ ಮಾಡೋಣಂತೆ, ಅದೇನು ಸಮಸ್ಯೆ ಇಲ್ಲ. ಸಣ್ಣ ಪುಟ್ಟ ತಪ್ಪು ಯಾರು ಮಾಡಿದ್ದಾರೆ ಅನ್ನೋದು ನನಗೆ ಗೊತ್ತಿಲ್ಲ. 2023ರಲ್ಲಿ ಬಂದು ಪ್ರೀತಮ್ ಗೌಡ ಸರಿ ಇಲ್ಲ ಅಂತೇಳಿ ಓಟ್ ಹಾಕ್ಬೇಡಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ 24ರಲ್ಲಿ ಯಾವ ರೀತಿಯಾಗಿ ತಮ್ಮ ಆಗ್ತೀನಿ ನನಗೆ ಗೊತ್ತಿಲ್ಲ, 28ರಲ್ಲಿ ಏನಾಗ್ತೀನಿ ನನಗೆ ಗೊತ್ತಿಲ್ಲ. ಹಾಗಾಗಿ ಸುಮಾರು ಕ್ವಶನ್ ಮಾರ್ಕ್ ಇರುತ್ತೆ. ಆ ಕ್ವಶನ್ ಮಾರ್ಕೆಲ್ಲ ನಾನು ಉತ್ತರ ಹುಡ್ಕೊಂಡು ಹೋಗೋದಿಲ್ಲ. ನಮ್ಮ ಪಕ್ಷದ ವರಿಷ್ಠರು, ನಮ್ಮ ಪಕ್ಷ ಏನು ಹೇಳುತ್ತೆ ಅದನ್ನು ಆ ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥ ಶಿಸ್ತಿನ ಸಿಪಾಯಿ. ಹಾಗಾಗಿ ನಾನು ಏನು ಜಾಸ್ತಿ ಇದ್ರ ಬಗ್ಗೆ ಮಾತನಾಡಲ್ಲ. ನಾನು ಸ್ಪರ್ಧೆ ಮಾಡಬೇಕೋ ಬೇಡೋ ಅನ್ನೋ ತೀರ್ಮಾನ ಮಾಡೋದು BJP ವರಿಷ್ಠರು. ನಮ್ಮದು ಪಕ್ಷ ಅಂತಿದೆ, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದಾರೆ, ನಮ್ಮ ನಾಯಕರಾದ ಯಡಿಯೂರಪ್ಪನವರು ಇದ್ದಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಕುಮಾರಸ್ವಾಮಿ ಅವರು ನನ್ನ ಅಭ್ಯರ್ಥಿ ಆಗಬೇಕೋ ಬೇಡೋ ಅಂತ ತೀರ್ಮಾನ ಮಾಡೋಕ್ಕೆ ಅವ್ರಿಗೆ ಯಾರು ಅಧಿಕಾರವನ್ನು ಕೊಟ್ಟಿಲ್ಲ. ಈ ದೇಶದ ಇತಿಹಾಸವೇ ಬ್ರದರ್, ಪಾಂಡವರು ಕೌರವ ಯುದ್ಧ ಯಾಕಾಯಿತು? ಈ ದೇಶದ ಇತಿಹಾಸವೇ ಅದು. ಅಣ್ಣ ತಮ್ಮಂದ್ರು ಹೊಡೆದಾಟನೇ ನಡೆಯೋದು. ಈ ದೇಶದ ಇತಿಹಾಸ, ಮಣ್ಣಿನ ಗುಣ, ದಾಯದ ಈ ಕಲಾ ಅದು ನಡೀತಾ ಇರ್ತದೆ. ಅದರಿಂದ ಅದಕ್ಕೇನು ನಾವು ವಿಶೇಷವಾಗಿ ಅದಕ್ಕೇನು ಅರ್ಥೈಸಬೇಕಾಗಿಲ್ಲ. ಹೌದು, ಈಗಲೂ ನಾನು ತಮ್ಮ ಅಂತಲೇ ಹೇಳ್ತೀನಿ. ಯಾಕೆಂದ್ರೆ ನಾವು ಈಗ ಒಂದಾಗಿ ಕೆಲಸ ಮಾಡಲೇಬೇಕಲ್ಲ. ದಾಯದ ಕಲೆ ಇಲ್ಲೂ ಇರ್ತದೆ, ಪ್ರತಿ ಮನೆಯಲ್ಲೂ ದಾಯದ ಕಲೆ ಇಲ್ವಾ? ಅದು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮಣ್ಣಿನ ಗುಣ ಅದು. ಅವ್ರು ಹೇಳಿಕೆ ಕೊಟ್ಟರು, ಅದಕ್ಕೆ ನಂದೇನು ತಕ್ಕಲು ನಡೆದಿರೋ ಘಟನೆ ಹೇಳಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶ್ರೀನಿವಾಸ್ ಅವರಿಂದ ಪಡೆಯೋಣ. ಶ್ರೀನಿವಾಸ್, ಮೇಲ್ನೋಟಕ್ಕೆ ನಾಯಕರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ದರೆ ಕುಮಾರಸ್ವಾಮಿ ಅವರು ನೀಟಾಗಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಾ ಇದ್ದಾರೆ. ಮೈತ್ರಿಗೆ ಎಲ್ಲೂ ಒಂದು ಚೂರು ಕೂಡ ತೊಂದರೆ ಆಗದ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಪ್ರೀತಮ್ ಗೌಡ ಹಾಗಲ್ಲ, ಆ ಮೈತ್ರಿನ ಒಪ್ಕೊಳ್ಳೋ ಮನಸ್ಥಿತಿನಲ್ಲೇ ಇಲ್ಲ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾಳೆ ದಿನ ಮಂಡ್ಯದಲ್ಲಿ ಎಲೆಕ್ಷನ್ ಫೇಸ್ ಮಾಡೋದು ಹೆಂಗೆ, ಹಾಸನದಲ್ಲಿ ಎಲೆಕ್ಷನ್ ಫೇಸ್ ಮಾಡೋದು ಹೆಂಗೆ ಮೈತ್ರಿ ಪಕ್ಷಗಳು ಅಂತ. ಅರವಿಂದ್, ಸಹಜವಾಗಿ ಹೌದು, ಈ ಪ್ರಶ್ನೆ ಉದ್ಭವ ಆಗುತ್ತೆ. ಆದ್ರೆ ಕುಮಾರಸ್ವಾಮಿ ಅವರು ಏನು ಮೈತ್ರಿ ಧರ್ಮವನ್ನ ಪಾಲನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅನೇಕ ಬಾರಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಮಂಡ್ಯ ವಿಚಾರದಲ್ಲಿ ಸುಮಲತಾ ಅವರ ಪ್ರಸ್ತಾಪ ಆದಂತ ಸಂದರ್ಭದಲ್ಲೂ ಕೂಡ ನಾನು ಅವಶ್ಯಕತೆ ಬಿದ್ದರೆ ಸುಮಲತಾ ಅವ್ರ ಜೊತೆನೂ ಕೂಡ ಮಾತನಾಡ್ತೀನಿ ಅಂತ ಮಾತುಗಳನ್ನ ಹೇಳಿ ಮೈತ್ರಿ ಏನಾಗಿದೆ ಅದಕ್ಕೆ ಬೇಕಾದಂತಹ ಧರ್ಮ ಪಾಲನೆ ಮಾಡಲಿಕ್ಕೆ ಮುಂದಾಗಿದ್ದಾರೆ. ಪ್ರೀತಮ್ ಗೌಡರ ವಿಚಾರದಲ್ಲೂ ಅಷ್ಟೇ, ನಿನ್ನೆ ಮಾಧ್ಯಮಗಳು ಕೇಳಿದಂತಹ ಪ್ರಶ್ನೆಗೆ ಹೌದು, ಹಿಂದೆ ನಾವು ವಿರೋಧವಾಗಿ ಮಾಡಿದ್ವಿ, ಅವರನ್ನ ಸೋಲಿಸಿದ್ವಿ, ಅದೆಲ್ಲವೂ ಕೂಡ ಇತಿಹಾಸ. ಆದ್ರೆ ಈಗ ನಾವು ಮೈತ್ರಿ ಆಗಿರೋದ್ರಿಂದ ನಮ್ಮ ಅಜೆಂಡಾ ಇರುವಂತದ್ದು, ನಮ್ಮ ಶತ್ರು ಆಗಿರುವಂತದ್ದು ಕಾಂಗ್ರೆಸ್ ಮಾತ್ರ. ಅದನ್ನ ಸೋಲಿಸುವಂತ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು ಅನ್ನುವಂತ ಸಂದೇಶವನ್ನ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಆದ್ರೆ ಪ್ರೀತಮ್ ಗೌಡ ಅವರು ಅದಕ್ಕೂ ವಿರೋಧ ಮಾತುಗಳನ್ನ ಆಡಿರೋದ್ರಿಂದ ಬಹುಶಃ ಬಿಜೆಪಿ ಹೈಕಮಾಂಡ್ ನಾಯಕರೇ ಅವರನ್ನ ಟ್ಯಾಕಲ್ ಮಾಡಬೇಕಾಗುತ್ತೆ, ಅವರಿಗೆ ಸಮಾಧಾನ ಮಾಡುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರ ಆಲೋಚನೆ ಏನು ಅಂದ್ರೆ, ಒಂದ್ ವೇಳೆ ನಾವೇ ಕಿತ್ತಾಟ ಮಾಡಿದ್ರೆ ಅದು ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ. ಅದು ಮಂಡ್ಯದಲ್ಲಾಗಿರ್ಬಹುದು, ಹಾಸನ ಆಗಿರ್ಬಹುದು, JDS ಯಾವೆಲ್ಲ ಕ್ಷೇತ್ರದಲ್ಲಿ ಪ್ರಬಲವಾಗಿದೆಯೋ ಅಲ್ಲಿ. ಸೊ ಹಾಗಾಗಿ ಈ ರೀತಿಯ ಗೊಂದಲಗಳು ಬೇಡ. ಯಾವುದೇ ಹಿಂದೆ ಘಟನೆಗಳು ನಡೆದಿದ್ರು ಕೂಡ ಈಗ ನಾವು ಒಟ್ಟಾಗಿ ಹೋಗಿ ಮೈತ್ರಿ ಧರ್ಮ ಪಾಲನೆ ಮಾಡಿ ಬಿಜೆಪಿ JDSಗೆ ಹೆಚ್ಚು ಕ್ಷೇತ್ರಗಳು ಗೆಲ್ಲಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಅಜೆಂಡಾ. ಹಾಗಾಗಿ ನೆನೆ ಕುಮಾರಸ್ವಾಮಿ ಅವರು ಸಹೋದರ ಅನ್ನುವಂಥ ಮಾತುಗಳನ್ನ ಹೇಳಿದ್ರು. ಆದ್ರೆ ಪ್ರೀತಮ್ ಗೌಡ ಅವರು ಅದನ್ನ ಪಾಲನೆ ಮಾಡ್ತಿಲ್ಲ. ಬಿಜೆಪಿ ಅವರನ್ನ ಯಾವ ರೀತಿ ಸಮಾಧಾನ ಮಾಡುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗತ್ತೆ. ಶ್ರೀನಿವಾಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.